ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 28 ಸಂವಾದಾರಂಭ. ಆ ಇಬ್ಬರು ತಮ್ಮ ತಮ್ಮ ಕರ್ತವ್ಯವೇನೆಂದು ತಿಳಿಸಬೇಕೆಂದು ಸೃಷ್ಟಿಕರ್ತನನ್ನು ಪ್ರಾರ್ಥಿಸಲು ಬ್ರಹ್ಮ ಮುಗುಳ್ನಗುತ್ತಾ, ನೀವಿಬ್ಬರೂ ಸತಿ ಪತಿ ಸಂಬಂಧದಿಂದ ಸೃಷ್ಟಿಯನ್ನು ಬೆಳೆಸುತ್ತಾ ಹೋಗಿ ಎಂದು ಆಜ್ಞಾಪಿಸಿದ. ಆಗ ಆ ಇಬ್ಬರೂ ಬ್ರಹ್ಮನ ಆಜ್ಞಾನುಸಾರವಾಗಿ ಭೂಲೋಕದಲ್ಲಿ ಅಧಿಕಾರ ವಹಿಸಿ ಸೃಷ್ಟಿಯನ್ನು ವೃದ್ಧಿ ಮಾಡತೊಡಗಿದರು ಎಂದು ಶುಕ ಹೇಳುತ್ತಿದ್ದಂತೆ ಪರೀಕ್ಷಿತ್, ಸ್ವಾಮಿ, ಈ ಲೋಕದ ಸಮಸ್ತ ಬಾಧೆಗಳಿಗೂ ಮೋಹವೇ ಕಾರಣವೆಂದು ನಾನು ಸ್ವಾನುಭಾವದಿಂದ ತಿಳಿದೆ. ಮತ್ತೆ ಅದನ್ನೇ ಕುರಿತು ನೀವು ಹೇಳುವ ಅಗತ್ಯವಿಲ್ಲ. ಅದರಿಂದ ವಿಮುಕ್ತಿ ಹೊಂದುವ ಮಾರ್ಗವನ್ನು ತಿಳಿಸಿ. ಈ ಅಂತ್ಯ ಸಮಯದಲ್ಲಿ ಮಾನವನು ಮಾಡಬೇಕಾದ್ದು ಯಾವುದೋ ಅದನ್ನು ತಾವು ತಿಳಿಸಬೇಕು ಎಂದು ಕಾತರತೆಯಿಂದ ಪ್ರಾರ್ಥಿಸಿದ. ಆ ಮಾತಿಗೆ ಶುಕ ಸಂತೋಷಪಟ್ಟು, ರಾಜ, ನೀನು ಮಹಾಧರ್ಮಾತ್ಮ, ಸಾಧು ಸೇವಕ. ನಿನ್ನ ಪುಣ್ಯ ಪ್ರಭಾವದಿಂದಲೇ ಇಲ್ಲಿ ಇಷ್ಟೊಂದು ಋಷಿಗಳು ಮುನಿಗಳು ಸೇರಿದ್ದಾರೆ. ಇಲ್ಲದಿದ್ದರೆ ಈ ಮಹನೀಯರು ಸಾಮಾನ್ಯವಾಗಿ ಒಂದು ಸ್ಥಳದಲ್ಲಿ ಸೇರುವುದಿಲ್ಲ ಎನ್ನಲು ಪರೀಕ್ಷಿತ್, ಪ್ರಭು, ನಾನು ಮಹಾಪಾಪಿ, ಧರ್ಮಶೂನ್ಯನು. ನಿಜಕ್ಕೂ ನಾನು ಅಂಥ ಧರ್ಮಾತ್ಮನು, ಸಾಧು ಸೇವಕನೂ ಆಗಿದ್ದರೆ ನನಗೆ ಇಂಥ ವಿಪ್ರಶಾಪ ಬರುತ್ತಿರಲಿಲ್ಲ ಅಲ್ಲವೇ? ನನ್ನ ಬುದ್ಧಿ ಅಧರ್ಮ ಕಾರ್ಯದಲ್ಲಿ ತೊಡಗಿದ್ದರಿಂದಲ್ಲವೇ ಇಂಥ ಶಾಪಕ್ಕೆ ಗುರಿಯಾದೆ. ಈ ಮಹಾ ಋಷಿಗಳ ಸಂದರ್ಶನ, ತಮ್ಮ ಪಾದಸೇವಾ ಭಾಗ್ಯ ನನ್ನ ಪೂರ್ವಿಕರು ಮಾಡಿದ ಪುಣ್ಯ ಪ್ರಭಾವದಿಂದ ಲಭಿಸಿತೇ ಹೊರತು ನನ್ನ ಪುರುಷಾರ್ಥದಿಂದ ಅಲ್ಲವೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಶ್ಯಾಮಸುಂದರನಿಗೆ ನನ್ನ ಪಿತಾಮಹರ ಮೇಲೆ ಇದ್ದ ಅನುಗ್ರಹದ ಪ್ರಭಾವವೇ ನನ್ನ ಈ ಪವಿತ್ರತೆಗೆ ಕಾರಣ. ಇಲ್ಲದಿದ್ದರೆ ಸದಾಕಾಲವೂ ಅಡವಿಯಲ್ಲಿ ತಿರುಗುತ್ತಾ ಮಾನವ ಮಾತ್ರರಿಗೆ ಗೋಚರಿಸಿದಂತೆ ಸಂಚರಿಸುವ ತಮ್ಮನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು, ಸಾಮಾನ್ಯ ಮಾನವರಂತೆ ಸಂಸಾರ ಕೂಪದಲ್ಲಿ ಬಿದ್ದು ವಿಷಯಾನಂದದಲ್ಲಿ ಮುಳುಗಿ ಸತ್ಯ ನಿತ್ಯ ನಿರ್ಮಲಗಳ ವಿಚಾರವೇ ತಿಳಿಯದೆ ಇರುವ ನನ್ನಂಥವರಿಗೆ ಸಾಧ್ಯವಾದುದಲ್ಲ. ಎಲ್ಲಕ್ಕೂ ನನ್ನ ಪಿತಾಮಹರ ಆಶೀರ್ವಾದ ಬಲ, ಶ್ಯಾಮ ಸುಂದರನ ಅನುಗ್ರಹ ಬಲವೇ ಕಾರಣವಲ್ಲದೆ ಬೇರೆಯಲ್ಲ. ಇದು ನನ್ನ ದೃಢ ನಂಬಿಕೆ. ತಾವು ನನ್ನ ವಿಷಯದಲ್ಲಿ ಹೊಂದಿರುವ ತುಂಬು ವಾತ್ಸಲ್ಯದಿಂದ ಹೀಗೆ ಹೇಳುತ್ತಿರುವಿರೇ ಹೊರತು ನನ್ನ ಒಳ್ಳೆಯದು ಕೆಟ್ಟದ್ದು ನನಗೆ ತಿಳಿದಿದೆ. ಆದ್ದರಿಂದ ಇದೇ ವಾತ್ಸಲ್ಯದಿಂದ ನನ್ನ ಸಂಶಯ ನಿವಾರಣೆ ಮಾಡಿ ನಾನು ಮರಣೋನ್ಮುಖವಾಗಿ ಇರುವ ಈ ಸಮಯದಲ್ಲಿ ಮುಖ್ಯವಾಗಿ ಬಿಡಬೇಕಾದವು ಯಾವುವು, ಮಾಡಬೇಕಾದವು ಯಾವುವು ಎನ್ನುವುದನ್ನು ಪರಿಹರಿಸುವ ಸಾಮರ್ಥ್ಯ ತಮಗಲ್ಲದೆ ಅನ್ಯರಿಗಿಲ್ಲ. ತಾವು ಶ್ರವಣ ಮಾಡಿಸುತ್ತೇನೆಂದು ತಿಳಿಸಿದ ಭಾಗವತವನ್ನು ಹೇಳಬೇಕು. ಅದೇ ಎಲ್ಲದಕ್ಕೂ ಆಧಾರವೆಂದು ಹೇಳಿದಿರಲ್ಲವೇ? ಸರ್ವ ಪಾಪ ನಿರ್ಮೂಲನವೂ ಸರ್ವ ಶುಭ ಪ್ರಾಪ್ತಿಯೂ ಆಗುವಂಥ ಆ ದಿವ್ಯ ಕೃಷ್ಣ ನಾಮಾಮೃತವನ್ನು ನನಗೆ ಕುಡಿಸಿ ನನ್ನ ತಾಪವನ್ನು ನಿವಾರಿಸಿ ಎಂದು ವಿನಯದಿಂದ ಪ್ರಾರ್ಥಿಸಿದ. ಮಹಾರಾಜನನ್ನು ನೋಡಿ ಶುಕಮುನಿ ನಗುತ್ತಾ, ಮಹಾರಾಜ, ಭಾಗವತ ಶಾಸ್ತ್ರ ವೇದಗಳಂತೆ ಮನನೀಯವಾದುದು, ನಾದರಮಣೀಯವಾದುದು. ದ್ವಾಪರ ಯುಗದ ಅಂತ್ಯದಲ್ಲಿ ನಾನು ನಮ್ಮ ತಂದೆ ವ್ಯಾಸರ ಆಶ್ರಮದಲ್ಲಿ, ಅಂದರೆ ಗಂಧಮಾದನ ಪರ್ವತದಲ್ಲಿ ನನ್ನ ತಂದೆಯಿಂದಲೇ ಕೇಳಿದೆ. ಅದನ್ನೇ ನಿನಗೆ ಹೇಳುತ್ತೇನೆ, ಕೇಳು ಎಂದು ಹೇಳಲು ಪ್ರಾರಂಭಿಸಿದ. ಪರೀಕ್ಷಿತ್ ಮಹಾರಾಜ ಮತ್ತೆ ಕೈ ಮುಗಿದು, ಸ್ವಾಮಿ, ನೀವು ಹುಟ್ಟಿದೊಡನೆಯೇ ತ್ಯಾಗಿಗಳಾಗಿ ವಿರಾಗಿಗಳಾಗಿ ಜಾತಕರ್ಮ ನಾಮಕರ್ಮ ಉಪನಯನಾದಿ ಸಂಸ್ಕಾರಗಳು ನಡೆಯದೆಯೇ ಸರ್ವಸಂಗ ಪರಿತ್ಯಾಗಿಗಳಾಗಿ ಅಡವಿಯಲ್ಲಿ ಸಂಚರಿಸಲು ಆರಂಭಿಸಿದಿರಿ ಎಂದು ಕೇಳಿದ್ದೇನೆ. ಆದ್ದರಿಂದ ನೀವು ಈ ಭಕ್ತಿ ಪ್ರಧಾನವಾದ ಭಾಗವತ ಶಾಸ್ತ್ರದ ಶ್ರವಣ ಮಾಡಿದ್ದು ಮಹದಾಶ್ಚರ್ಯಕರವಾಗಿ ಇದೆ. ಇದರಲ್ಲಿ ನಿಮಗೆ ಆಸಕ್ತಿಯುಂಟಾಗಲು ಕಾರಣವೇನು ಎನ್ನುವುದನ್ನು ವಿವರಿಸುವಿರಾ ಎಂದು ಪ್ರಾರ್ಥಿಸಲು ಶುಕ ಶಾಂತವದನನಾಗಿ, ಮಹಾರಾಜ, ನಾನು ವಿಧಿ ನಿಷೇಧಗಳಿಗೆ ಅತೀತನು. ನಾನು ನಿರಂತರವೂ ನಿರ್ಗುಣ ಬ್ರಹ್ಮದಲ್ಲಿ ಲೀನನಾಗಿ ಇರುವುದು ಪರಮ ಸತ್ಯ. ಆದರೂ ಭಗವದ್ ಲೀಲಾ ಗುಣಗಾನದಿಂದ ಆಕರ್ಷಿತನಾಗಲು ಅದರಲ್ಲಿ ಅಂಥ ಮಾಧುರ್ಯವಿದೆ. ಅಷ್ಟೇ ಅಲ್ಲ ಮಹಾರಾಜ,
ನನ್ನ ತಂದೆಯಾದ ವ್ಯಾಸ ಮಹರ್ಷಿಯ ಶಿಷ್ಯನ ಮುಖದಿಂದ ಕೂಡ ಭಗವಂತನ ಸೌಂದರ್ಯ ಮಾಧುರ್ಯಗಳನ್ನು ಕೇಳಿದ್ದೆ. ಆದ್ದರಿಂದ ಆತನ ಮಹಿಮೆಯನ್ನು ಶ್ರವಣ ಮಾಡಿ ಪಠಿಸಿ ಆನಂದ ಸಾಗರದಲ್ಲಿ ಮುಳುಗಿ ಅಲೆದಾಡುತ್ತಿದ್ದೆ. ಅವನ ಮಧುರ ಲೀಲೆಗಳು ನನ್ನನ್ನು ಉನ್ಮತ್ತ ಚಿತ್ತನನ್ನಾಗಿ ಮಾಡಿದವು. ಇಂದು ಅಂಥ ಮಧುರಾಮೃತವನ್ನು 10 ಮಂದಿಗೆ ಹಂಚುವ ಸುಸಮಯ ಸಂಪ್ರಾಪ್ತವಾದ್ದರಿಂದ ಅದಕ್ಕೆ ಅರ್ಹತೆ ಉಳ್ಳವರು ಲಭಿಸಿರುವುದನ್ನು ಗ್ರಹಿಸಿಯೇ ಹೀಗೆ ಬಂದೆ. ಆ ಪವಿತ್ರ ಭಾಗವತವನ್ನು ಇಂದು ನಿನಗೂ ನಿನ್ನ ಮೂಲಕ ಈ ಮಹನೀಯರುಗಳಿಗೂ ಹೇಳುತ್ತೇನೆ. ಇದನ್ನು ಶ್ರವಣ ಮಾಡುವ ಸಾಮರ್ಥ್ಯ ನಿನಗಿದೆ. ನೀನು ಪರಮ ಪುರುಷಾರ್ಥದ ದೀಕ್ಷೆ ಹೊಂದಿರುವೆ. ಯಾರು ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳುವರೋ, ಕೇಳುವುದು ಮಾತ್ರವಲ್ಲ ಹೃದಯಪೂರ್ವಕವಾಗಿ ವಿಶ್ವಾಸದಿಂದ ಮನನ ಮಾಡುವರೋ ಅಂಥವರು ಅತಿ ಶೀಘ್ರ ಕಾಲದಲ್ಲಿ ವಾಸುದೇವನ ಆನಂದ ಸ್ವರೂಪದಲ್ಲಿ ಐಕ್ಯವಾಗುವರು. ಅವರ ಹೃದಯಗಳು ಮದನ ಮೋಹನನ ಮಾಧುರ್ಯ ರಸದಲ್ಲಿ ಮುಳುಗಿ ಅದ್ವೈತಾನಂದವನ್ನು ಅನುಭವಿಸುವುದು. ಭಗವತ್ ಕಥೆಯನ್ನು ಕೇಳುವುದು, ಮನೋವಾಕ್ಕಾಯಗಳಿಂದ ಸದಾ ನಾಮ ಸಂಕೀರ್ತನೆ ಮಾಡುವುದು, ಇವೆರಡನ್ನೂ ಮೀರಿದ ಶ್ರೇಷ್ಠ ಕಾರ್ಯ, ಉತ್ತಮೋತ್ತಮ ಸಾಧನೆ ಯಾವುದೂ ಇಲ್ಲ. ಮಹಾರಾಜ, ಕಾಲಾವಕಾಶ ಅಲ್ಪವೆಂದು ಚಿಂತಿಸದೇ ಇರು. ಕಟಾಕ್ಷಕ್ಕೆ ಅಧಿಕ ಕಾಲ ಬೇಕಿಲ್ಲ. ಕಣ್ರೆಪ್ಪೆ ಆಡಿಸುವುದರಲ್ಲಿ ಆ ಕರುಣಾನಿಧಿ ಶ್ಯಾಮ ಸುಂದರನ ಅನುಗ್ರಹ ಕಿರಣ ನಿನ್ನ ಮೇಲೆ ಪಸರಿಸಬಹುದು. ಈ 7 ದಿನಗಳೂ 1 ನಿಮಿಷವೂ ವ್ಯರ್ಥವಾಗದಂತೆ ಅನೇಕ ಮಹಾಪುರುಷರ ಚರಿತ್ರೆ ಹಾಗೂ ವಾಸುದೇವ ಅವರಿಗೆ ಯಾವ ವಿಧವಾಗಿ ಅನುಗ್ರಹವನ್ನು ಪ್ರಸಾದಿಸಿದನೆನ್ನುವ ಕಥಾಶ್ರವಣ ಮಾಡಿಸುತ್ತೇನೆ. ಪರಮಭಕ್ತರು ಭವಸಾಗರವನ್ನು ಹೇಗೆ ದಾಟಲು ಸಾಧ್ಯವಾಯಿತೆನ್ನುವುದನ್ನು ಹೇಳುತ್ತೇನೆ. ನಿನಗೆ ಆಯು ಪ್ರಮಾಣ ಇನ್ನೂ 7 ದಿನಗಳಿರುವುದರಿಂದ ಅಂತ್ಯಕಾಲವು ಹತ್ತಿರದಲ್ಲಿದೆ ಎನ್ನುವುದನ್ನು ತಿಳಿದ ನೀನು ನಾಳೆಯಿಂದಲೇ ದೇಹ ಮನೆಗಳ ವ್ಯಾಮೋಹ ಬಿಟ್ಟು ಮನಸ್ಸನ್ನು ಮಾಧವನ ಕಥೆಯಲ್ಲಿ ಲೀನಗೊಳಿಸಿ ನಾನು ಹೇಳುವ ಆ ಮಧುರ ಕಥಾಮೃತ ಪಾನ ಮಾಡು. ಒಬ್ಬರು ಒಂದು ಕಥೆ ಹೇಳುವುದು, ಸಾವಿರಾರು ಜನ ಅದನ್ನು ಕೇಳುವುದು ಲೋಕ ಸಾಮಾನ್ಯವಾದುದು. ಆದರೆ ಸಂಪೂರ್ಣ ವಿಶ್ವಾಸವನ್ನಿಟ್ಟು ಕೇಳಿದರೇನೇ ಜ್ಞಾನ ಸಿದ್ಧಿಸುವುದು ವಿನಾ ಚಿತ್ತ ಶುದ್ಧಿ ಇಲ್ಲದೆ ಜ್ಞಾನ ಸಿದ್ಧಿಸದು. ಮಹಾರಾಜ, ಮತ್ತೊಂದು ವಿಷಯ. ಲೋಕದಲ್ಲಿ ಸಾಧನೆ ಮಾಡದೆ, ಸ್ವಾನುಭಾವವಿಲ್ಲದೆ ಕೇವಲ ಪಠನ ಮಾಡಿ ತಿಳಿದಿದ್ದುದನ್ನು ಪರರಿಗುಪದೇಶಿಸುವವರು ಲೆಕ್ಕಕ್ಕೆ ಮೀರಿದಷ್ಟು ಜನರಿದ್ದಾರೆ. ತಮ್ಮ ಸಾಧನೆಯಲ್ಲೂ ಆ ಪವಿತ್ರ ಪರಮಾತ್ಮ ಲೀಲಾ ಗುಣಗಾನದಲ್ಲೂ ವಿಶ್ವಾಸವಿಡದೆ, ಆಚರಣೆಯಲ್ಲಿ ಅವುಗಳನ್ನು ತರದೆ, ಇತರರಿಗೆ ಮಾತ್ರ ಅವುಗಳನ್ನು ಆಚರಿಸಿರೆಂದು ಹೇಳುವವರ ಉಪದೇಶ ನೀರಿನಲ್ಲಿ ಮಾಡಿದ ಹೋಮವಿದ್ದಂತೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಮನಃಶುದ್ಧಿ ಆಗುವುದಿಲ್ಲ. ಅದು ಕೇವಲ ಅರಣ್ಯ ರೋದನವಾಗುವುದು, ಪ್ರಭಾವಹೀನ ಆಗುವುದು. ಆದರೆ ನನ್ನ ವಿಷಯದಲ್ಲಿ ಅಂಥದಕ್ಕೆ ಅವಕಾಶವಿಲ್ಲ. ನನ್ನ ಹೃದಯವು ನಿರಂತರವೂ ಆ ನೀಲ ಮೇಘ ಶ್ಯಾಮನ ಮೇಲಿನ ತುಂಬು ಪ್ರೇಮದಲ್ಲಿ ಮುಳುಗಿ ತೇಲುತ್ತಿದೆ. ನಿರಂತರಾನಂದದಿಂದ, ಸಂಪೂರ್ಣ ವಿಶ್ವಾಸದಿಂದ, ಉತ್ಸಾಹಪೂರಿತ ಹೃದಯದಿಂದ ಉಕ್ಕಿ ಬರುವ ಈ ಶ್ರವಣ ರಸವನ್ನು ಕುಡಿಯುವವರಿಗೆ ತಪ್ಪದೇ ಸಾಕ್ಷಾತ್ಕಾರ ಪ್ರಾಪ್ತಿ ಲಭಿಸುವುದು. ಇದರಲ್ಲಿ ಸಂದೇಹವಿಲ್ಲ. ಮಹಾರಾಜ, ನಿನ್ನಂಥ ಉತ್ತಮಾಧಿಕಾರಿಗೆ ತಕ್ಕ ಪವಿತ್ರ ಅನುಭವಜ್ಞನೇ ಲಭಿಸಿದ್ದಾನೆ. ನಿನ್ನ ಭಾಗ್ಯವೇ ಭಾಗ್ಯ ಎಂದು ತಲೆಯ ಮೇಲೆ ಕೈ ಆಡಿಸುತ್ತಾ ಆಶೀರ್ವದಿಸಿದ. ಮಹಾರಾಜ ಕರಗಳನ್ನು ಜೋಡಿಸಿ, ಸ್ವಾಮಿ, ಕಾಲಾವಧಿ ತುಂಬ ಕಡಿಮೆ ಇದೆ ಎನ್ನುವ ಸಂಗತಿ ನಿಮಗೆ ತಿಳಿದಿದೆ. ಆದ್ದರಿಂದ ಸರ್ವೋತ್ತಮವಾದ ಉಪದೇಶವನ್ನು ಅನುಗ್ರಹಿಸಬೇಕು. ಅದನ್ನು 7 ದಿನಗಳೂ ಬಿಡದೆ ಜಪಿಸುತ್ತೇನೆ, ಸ್ಮರಿಸುತ್ತೇನೆ ಎಂದು ಪ್ರಾರ್ಥಿಸಲು ಶುಕ ನಕ್ಕು, ಪರೀಕ್ಷಿತ್, ಪ್ರಪಂಚದಲ್ಲಿ ವಿಷಯಾಸಕ್ತ ಆದವರು ಚಿರಕಾಲ ಜೀವಿಸುವರು. ತಮ್ಮ ಜೀವಿತದ ದಿನಗಳನ್ನು ಚಿಂತೆ, ನೋವು, ದುಃಖ, ಕಣ್ಣೀರಿನಿಂದ ಕಳೆಯುವರು. ಪಶು ಪಕ್ಷಿ ಮೃಗಾದಿಗಳಂತೆ ಸಂತಾನ ಪಡೆದು ಪವಿತ್ರ ಪದಾರ್ಥಗಳನ್ನು ತಿಂದು ಮಲಮೂತ್ರ ರೂಪದಲ್ಲಿ ವಿಸರ್ಜಿಸುವ ಮಾನವರ ಜೀವಿತ ಜೀವಿತವೇ, ಅವರ ಬದುಕು ಬದುಕೇ. ಲೋಕದಲ್ಲಿ ಎಷ್ಟು ಜೀವರಾಶಿಗಳು ಬದುಕುತ್ತಿಲ್ಲ. ಬದುಕಿದರೆ ಬರಲಿಲ್ಲ ಭಾಗ್ಯ, ಭಾವದಲ್ಲಿದೆ ಭಾಗ್ಯರಾಶಿ. ಭಗವದ್ಭಾವ ಇದ್ದವನು ಸತ್ತರೂ ಬದುಕಿದ್ದಂತೆ.
ವಿಷಯಾಸಕ್ತನಾಗಿ ನಿರಂತರವೂ ಪವಿತ್ರ ಕಾಲವನ್ನು ಅಪವಿತ್ರ ಕರ್ಮಗಳಲ್ಲಿ ತೊಡಗಿಸಿ ಕ್ಷಣಕಾಲದ ಸುಖಕ್ಕಾಗಿ ಸರ್ವಜ್ಞತ್ವ ಸರ್ವಶಕ್ತತ್ವ ಹೊಂದಿರುವ ಸರ್ವೇಶ್ವರನನ್ನು ಮರೆಯುವುದು ಮಾನವತ್ವಕ್ಕೆ ಅಪಚಾರ ಮಾಡಿದಂತೆ. ಹಾಗಲ್ಲದೆ ಶ್ರೀಹರಿಯ ಚರಣಾರವಿಂದಗಳಲ್ಲಿ ಚಿತ್ತವನ್ನು ಲಗ್ನಗೊಳಿಸಿದವನ ಜೀವಿತ ಒಂದೇ ಮುಹೂರ್ತವಾದರೂ ಸಾಕು. ಆ ಅಲ್ಪ ಅವಧಿಯಲ್ಲೇ ಅವರು ತಮ್ಮ ಜೀವಿತ ಕಲ್ಯಾಣ ಸಾಧಿಸಿಕೊಳ್ಳುವರು. ಮಹಾರಾಜ, ನಿನ್ನ ಸಂದೇಹ ಕಳೆಯಲು ಒಬ್ಬ ರಾಜಋಷಿಯ ಒಂದು ಸುಂದರವಾದ ಕಥೆ ಹೇಳುತ್ತೇನೆ ಕೇಳು. ಸೂರ್ಯವಂಶದಲ್ಲಿ ಮಹಾಪ್ರತಾಪನೂ ಶೂರನೂ ವೀರನೂ ದಾತನೂ ಧರ್ಮಪಾರಾಯಣನೂ ಆದ ಒಬ್ಬ ಅವನೀಪತಿ ಇದ್ದ. ಅವನ ಹೆಸರು ಖಟ್ವಾಂಗ. ಅವನ ಸಮಾನರಾದವರೇ ಯಾರೂ ಇರಲಿಲ್ಲ. ಹೀಗಿರುವಲ್ಲಿ ಒಂದು ದಿನ ದೈತ್ಯ ದಾನವರು ದೇವತೆಗಳ ಮೇಲೆ ದಂಡೆತ್ತಿ ಹೋಗಲು ದೇವತೆಗಳ ಪಕ್ಷದಲ್ಲಿ ಸರಿಯಾದ ಬಲ ಇಲ್ಲದಿದ್ದುದರಿಂದ ಅವರು ನಿರ್ಬಲರಾಗಿ ಚಿಂತಿಸುತ್ತಾ ಮರ್ತ್ಯಲೋಕಕ್ಕೆ ಬಂದು ಖಟ್ವಾಂಗನಿಗೆ ತಮ್ಮ ಬಲಹೀನತೆಯನ್ನು ಹೇಳಿಕೊಂಡು ತಮಗೆ ಸಹಾಯ ಮಾಡಬೇಕೆಂದು ಕೋರಿದರು. ಆ ರಾಜನೂ ಕೂಡ ಯುದ್ಧ ಆಸಕ್ತನಾದವನಾದ್ದರಿಂದ ಮಾತಾಡದೆ ಧನುರ್ಬಾಣಗಳನ್ನು ಧರಿಸಿ ರಥಾರೋಹಣನಾಗಿ ದೇವತೆಗಳೊಂದಿಗೆ ಸಮರಸ್ಥಳ ಸೇರಿದ. ದೈತ್ಯರೆದೆ ಅದುರುವಂತೆ ಘೋರ ಯುದ್ಧ ಮಾಡಿದ. ಖಟ್ವಾಂಗನ ಆ ಭಯಂಕರವಾದ ಹೋರಾಟವನ್ನು ಎದುರಿಸಲಾರದೆ ದಾನವರೆಲ್ಲರೂ ಅಲ್ಲಿಂದ ಓಡಿದರು. ಹಾಗೆ ಓಡುವವರನ್ನು ಬೆನ್ನಟ್ಟಿ ಹೋಗುವುದು ಧರ್ಮ ವಿರುದ್ಧವೆಂದು ತಿಳಿದ ಮಹಾರಾಜ ಯುದ್ಧವನ್ನು ಅಷ್ಟಕ್ಕೇ ನಿಲ್ಲಿಸಿದ. ಆಗ ದೇವತೆಗಳು ವಿಜಯಿಗಳಾದೆವೆಂದು ಆನಂದದಿಂದ ಖಟ್ವಾಂಗನ ಬಗೆಗೆ ಪ್ರಸನ್ನ ಹೃದಯಿಗಳಾಗಿ ಆತನನ್ನು ಪ್ರಶಂಸಿಸುತ್ತಾ, ರಾಜ, ನಿನಗೆ ಸಾಟಿಯಾದವರು ಈ ಲೋಕದಲ್ಲಿಲ್ಲ. ಈ ಘೋರ ಸಂಗ್ರಾಮದಲ್ಲಿ ನಮಗೆ ವಿಜಯ ಗಳಿಸಿಕೊಟ್ಟೆ. ಆದ್ದರಿಂದ ನಮ್ಮಿಂದ ನಿನಗೆ ಏನು ಸಹಾಯ ಬೇಕೋ ಕೇಳು ಎಂದರು. ಅದಕ್ಕೆ ಖಟ್ವಾಂಗ, ದೇವತೆಗಳೇ, ಯಜ್ಞಯಾಗಾದಿ ಸರ್ವ ಶುಭ ಕರ್ಮಗಳನ್ನು ನಿಮ್ಮ ಪ್ರಸನ್ನತೆಗೆ ಅಲ್ಲವೇ ಮಾಡುವುದು. ಆದ್ದರಿಂದ ನಿಮ್ಮನ್ನು ಪ್ರಸನ್ನ ಮಾಡಿಕೊಂಡ ಈ ಯುದ್ಧವನ್ನು ಕೂಡ ಒಂದು ಮಹಾಯಜ್ಞವೆಂದೇ ಭಾವಿಸುತ್ತೇನೆ. ನನ್ನಲ್ಲಿ ನೀವು ಪ್ರಸನ್ನರಾಗಿದ್ದೀರಿ. ಆದ್ದರಿಂದ ಇದಕ್ಕಿಂತ ಹೆಚ್ಚಿನ ವರ ಕೇಳುವುದು ಆದರೂ ಏನಿದೆ? ಇದೇ ಮಹಾಭಾಗ್ಯ ಎಂದು ಅವರಿಗೆ ನಮಸ್ಕರಿಸಿದ. ಆದರೂ ದೇವತೆಗಳಿಗೆ ತೃಪ್ತಿಯಾಗಲಿಲ್ಲ. ಏನಾದರೂ ವರವನ್ನು ಕೇಳಲೇಬೇಕೆಂದು ಮಹಾರಾಜನನ್ನು ಬಲವಂತಪಡಿಸಲು ಮಹಾರಾಜ ಯಾವ ವರವನ್ನೂ ಕೇಳಲು ಇಷ್ಟಪಡದೆ ಅವರ ಪ್ರತ್ಯುಪಕಾರವನ್ನು ಪಡೆಯಲೊಲ್ಲದೆ ಇದ್ದರೂ ಅವರು ನಿರ್ಬಂಧಪಡಿಸುತ್ತಾ ಇದ್ದುದರಿಂದ ಏನಾದರೂ ಕೇಳದೆ ಗತ್ಯಂತರವಿಲ್ಲವೆಂದು ನಿರ್ಣಯಿಸಿ ಚೆನ್ನಾಗಿ ಆಲೋಚಿಸಿ ಕಡೆಗೆ, ದೇವತೆಗಳೇ, ನನ್ನ ಆಯಸ್ಸು ಇನ್ನೂ ಎಷ್ಟಿದೆಯೋ ತಿಳಿಸಿ. ಆಯುಷ್ಯೇಷ ಇಷ್ಟಿದೆ ಎನ್ನುವುದನ್ನು ತಿಳಿದ ಮೇಲೆಯೇ ನಾನು ನಿಮ್ಮಲ್ಲಿ ವರ ಕೇಳುತ್ತೇನೆ ಎಂದು ಪ್ರಾರ್ಥಿಸಿದ. ಆಗ ಸರ್ವಜ್ಞನಾದ ಪುರಂದರ ತಡ ಮಾಡದೆ ಮರುಕ್ಷಣವೇ, ರಾಜ, ನಿನ್ನ ಆಯಸ್ಸು ಮುಗಿಯುತ್ತಿದೆ. ಇನ್ನೊಂದು ಮುಹೂರ್ತ ಕಾಲ ಮಾತ್ರ ಇದೆ ಎಂದು ಹೇಳಿದ. ಖಟ್ವಾಂಗನು ಸಾವಧಾನ ಚಿತ್ತವುಳ್ಳವನಾಗಿ, ನಾನಿನ್ನು ಕೋರುವಂಥದ್ದು ಯಾವುದೂ ಇಲ್ಲ. ನಾನು ಇಹಪರದ ಭೋಗಗಳನ್ನೆಲ್ಲ ತುಚ್ಛವಾಗಿ ಭಾವಿಸಿದ್ದೇನೆ. ಇಂದ್ರಿಯ ಸುಖಗಳೆನ್ನುವ ಕೊಚ್ಚೆಯಲ್ಲಿ ನಾನಿನ್ನು ಇಳಿಯುವುದಿಲ್ಲ. ತಿರುಗಿ ಇಲ್ಲಿಗೆ ಬರದಂತೆ ಮಾಡುವ, ಜನ್ಮ ಸಾರ್ಥಕ ಮಾಡುವ ಭಗವಂತನ ಪರಮಧಾಮವನ್ನು ಕೋರುತ್ತಿದ್ದೇನೆ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡು ಭಗವನ್ನಾಮವನ್ನು ಸ್ಮರಿಸುತ್ತಿರಲು ಮುಹೂರ್ತ ಕಾಲ ಸನ್ನಿಹಿತವಾಗಿ ಅವನು ಶ್ರೀಹರಿಯ ಪಾದ ಸೇರಿದ. ಒಂದೇ ಒಂದು ಮುಹೂರ್ತ ಆಯಸ್ಸು ಇರುವಾಗಲೇ ಸಮಸ್ತ ವಿಷಯ ಭೋಗಾಭಿಲಾಷೆಯನ್ನು ಮಾನಸಿಕವಾಗಿ ತ್ಯಜಿಸಿ ಶ್ರೀಹರಿಯ ನಿರ್ಭಯ ಪಾದವನ್ನು ಖಟ್ವಾಂಗ ಹೊಂದಿದ. ಅಂದಮೇಲೆ ನಿನಗೆ ಇನ್ನೂ 7 ದಿನಗಳ ಅವಧಿ ಇದೆ. ನಿನ್ನನ್ನು ಉದ್ಧರಿಸುವ 7 ದಿನಗಳು ಇರುವಾಗ ನೀನು ಯೋಚಿಸುವುದಾದರೂ ಏಕೆ? ಅಷ್ಟರೊಳಗೆ ಪರಮ ಪದವಿ ಪಡೆಯಲಗತ್ಯವಾದ ಉತ್ತಮ ಶ್ರವಣ ಮಾಡಿ ಚಿತ್ತವನ್ನು ಶುದ್ಧ ಮಾಡಿಕೋ ಎಂದು ಶುಕ ಹೇಳಿದ. ಪವಿತ್ರ ಮಹನೀಯನೊಬ್ಬನ ಚರಿತ್ರೆಯನ್ನು ಕೇಳಿದ ಪರೀಕ್ಷಿತ್ ಆನಂದಾಶ್ರುಗಳನ್ನು ಸುರಿಸುತ್ತಾ, ಪ್ರಭು,
ನಾನೀಗ ಏನು ಮಾಡಬೇಕೋ ತಿಳಿಸಿ, ನನ್ನ ಬಾಯಲ್ಲಿ ಮಾತೇ ಹೊರಡದಾಗಿದೆ, ಹೃದಯ ಆನಂದದಲ್ಲಿ ಮುಳುಗಿದೆ ಎಂದು ಸ್ತಂಭೀಭೂತನಾಗಿ ನಿಂತ. ಆಗ ಶುಕ, ರಾಜ, ವೈರಾಗ್ಯವೆನ್ನುವ ಖಡ್ಗ ಹಿಡಿದು ಮೋಹವೆನ್ನುವ ದೇಹ ಭ್ರಾಂತಿಯನ್ನು ಚೂರು ಚೂರು ಮಾಡಿ ತುಂಡರಿಸಿ, ಸಂಬಂಧಿಗಳೆಲ್ಲರ ಮಮಕಾರ ತ್ಯಜಿಸಿ ಈ ಪವಿತ್ರ ನದೀ ತೀರದಲ್ಲಿ ಆಸನವನ್ನು ಸ್ಥಿರಪಡಿಸಿಕೊಂಡು ಹರಿಚಿಂತನೆ ಮಾಡು ಎಂದು ಹೇಳಿ ಕಥೆಯನ್ನು ಪ್ರಾರಂಭಿಸುವುದರಲ್ಲಿರಲು ಪರೀಕ್ಷಿತ್ ಇನ್ನೂ ಏನೋ ಕೇಳಬಯಸಿ ಬಾಯಿ ತೆರೆದಿದ್ದನ್ನು ಗಮನಿಸಿ ಶುಕ ಮಹರ್ಷಿ, ರಾಜ, ಏನನ್ನೋ ಕೇಳಬೇಕೆಂದಿದ್ದೀಯೇ, ತಪ್ಪದೆ ಕೇಳಿ ಸಂಶಯ ಪರಿಹರಿಸಿಕೋ ಎಂದ. ತಕ್ಷಣವೇ ಮಹಾರಾಜ, ಸ್ವಾಮಿ, ನೀವು ಕೃಪಾಸಾಗರರು. ಹಸಿದವನಿಗೆ ಅತ್ಯಂತ ರುಚಿಕರವಾದ ತಿಂಡಿ ಪದಾರ್ಥಗಳು ದೊರೆತರೆ ಅವನು ಹೇಗೆ ಆನಂದಿಸುವನೋ ಹಾಗೆ ನೀವು ಆಡುವ ಒಂದೊಂದು ಮಾತೂ ನನ್ನ ಹೃದಯ ಬೇಗೆಯನ್ನು ತಣಿಸುತ್ತಿದೆ. ಪ್ರಭು, ಈ ಸೃಷ್ಟಿಯ ಉತ್ಪತ್ತಿಯನ್ನು ಕುರಿತು ಈ ಮೊದಲು ಸ್ವಲ್ಪ ಹೇಳಿದಿರಿ, ಅದು ನನಗೆ ಅಷ್ಟೊಂದು ಅರ್ಥವಾಗಲಿಲ್ಲ. ನಿರ್ಗುಣ ಪರಮಾತ್ಮ ಸಗುಣ ಹೇಗಾದನು, ಅದಕ್ಕೆ ಕಾರಣವೇನು ತಿಳಿಸಬೇಕು ಎಂದು ವಿಕಸಿತ ವದನನಾಗಿ ಉತ್ಸಾಹಪೂರಿತನಾಗಿ ವಿನಯದಿಂದ ಪ್ರಾರ್ಥಿಸಿದ. ಜೈ ಸಾಯಿರಾಮ್.